ವೀಕ್ಷಕರೇ ಎಲ್ರಿಗೂ ನಮಸ್ಕಾರ. ತಮ್ಮೆಲ್ರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕ ಮಿತ್ರರೇ, ಈ ವಿಡಿಯೋದಲ್ಲಿ ಜಾನ್ ಡೀರ್ 5204 ಎಂಬ ಟ್ರ್ಯಾಕ್ಟರ್ನ ಮಾರಾಟಕ್ಕೆ ತಂದೇನೆ. ಗಾಡಿ ಬಗ್ಗೆ ಮಾಹಿತಿ ಮತ್ತು ಗಾಡಿ ಓನರ್ ನಂಬರ್ ಬೇಕಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ಕ್ರೀನ್ ಮೇಲೆ ಒಂದು ನಂಬರ್ ಇದೆ. ಇದು ಟ್ರ್ಯಾಕ್ಟರ್ದು ಓನರ್ ನಂಬರ್ ಅಲ್ಲ, ಯೂಟ್ಯೂಬರ್ ನಂಬರ್ ಇದು. ಈ ನಂಬರ್ ಯಾಕಂದ್ರೆ ನಿಮ್ಮದು ಸೆಕೆಂಡ್ ಹ್ಯಾಂಡಲ್ಲಿ ಟ್ರ್ಯಾಕ್ಟರ್ ಆಗಿರಲಿ, ಇನ್ಯಾವುದೇ ವಾಹನ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಡಿ. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ವೀಕ್ಷಕರೇ, ಏನು ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಜಾನ್ ಡೀರ್ 5204 ಎಂಬ ಟ್ರ್ಯಾಕ್ಟರ್ ಇದು. ಗಾಡಿದು ಮಾಡೆಲ್ ಬಂದು 2009 ಇದೆ. 2009 ಮಾಡಲ್ಲು. ಓನರ್ ಗಾಡಿಗೆ ಸೆಕೆಂಡ್ ಓನರ್ ಇದ್ದಾರೆ. ಗಾಡಿಗೆ ಈಗ ಇರೋದು ಎರಡನೇ ಓನರು. ನೀವು ಗಾಡಿನ ತೊಗೊಂಡ್ರೆ ಮೂರನೇ ಓನರ್ ಆಗ್ತೀರಾ. ಪ್ರೆಸೆಂಟ್ ಎರಡನೇ ಓನರ್ ಗಾಡಿ ಮಾರಾಟಕ್ಕಿರೋದು. ಗಾಡಿ ಬಂದು 50 HP ಬರುತ್ತೆ. ಬ್ಲ್ಯಾಕ್ ಇಂಜಿನ್ ಗಾಡಿದು. ಗಾಡಿ ಬಂದು ಬ್ಲ್ಯಾಕ್ ಇಂಜಿನ್ ಗಾಡಿ. ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ ರಿಮೋಟ್ ಇದ್ದಾವೆ. ಗಾಡಿಗೆ ಹಿಂದೆ 2 ರಿಮೋಡು, ಮುಂದೆ 2 ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಟೈರ್ ಕಂಡೀಷನ್ ಕೂಡ ನಿಮಗೆ ಸ್ಕ್ರೀನ್ ಮೇಲೇ ಕಾಣಿಸ್ತಿದೆ. ಗಾಡಿ ಪವರ್ ಸ್ಟೇರಿಂಗ್ ಬರುತ್ತೆ. ಪವರ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಇದೆ ಅಂತ ಓನರ್ ಹೇಳ್ತಿರೋದು. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಕೂಡ ಎಲ್ಲ ಕ್ಲಿಯರ್ ಆಗಿದ್ದಾವೆ. ಗಾಡಿದು ಡಾಕ್ಯುಮೆಂಟ್ಸು ಮತ್ತು ಇನ್ಶೂರೆನ್ಸು ಎಲ್ಲನೂ ಕ್ಲಿಯರ್ ಆಗಿದೆ. ನಿಮಗೆ ಗಾಡಿ ತೊಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ನಲ್ಲಿ ಪ್ರಾಬ್ಲಮ್ ಇಲ್ಲ, ಮತ್ತು ಗಾಡಿ ಮೇಲೆ ಲೋನ್ ಕೂಡ ಯಾವುದೂ ಇಲ್ಲ. ಇನ್ನು ಈ ಗಾಡಿ ಮಾರಾಟಕ್ಕಿರೋದು ಬೆಳಗಾಂ ಜಿಲ್ಲೆಯಲ್ಲಿದೆ. ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳ ಎಂಬ ಗ್ರಾಮ. ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಟ್ಕೋಳ ಗ್ರಾಮದಲ್ಲಿ ಈ ಟ್ರ್ಯಾಕ್ಟ್ರು ಮಾರಾಟಕ್ಕಿರೋದು. ರೇಟ್ ಬಂದು ಓನರ್ ಈ ಗಾಡಿಗೆ ಪ್ರೈಸ್ ಹೇಳ್ತಿರೋದು 3,20,000 ಹೇಳ್ತಿದ್ದಾರೆ. ಆದರೆ ಇದು ಕೂಡ ಫೈನಲ್ ರೇಟ್ ಅಲ್ಲ ವೀಕ್ಷಕರೇ. ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು. ನೀವೊಮ್ಮೆ ಓನರ್ ಜೊತೆ ಡೈರೆಕ್ಟಾಗಿ ಮಾತಾಡಿಕೊಂಡ್ರೆ ಇದರಲ್ಲಿ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಮಾತಾಡಿ ತಿಳ್ಕೊಳ್ಳಿ. ಗಾಡಿ ಓನರ್ ನಂಬರ್ನ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ಕೂಡ ನಂಬರ್ ಇಲ್ಲ ಅಂದರೆ ಟ್ರ್ಯಾಕ್ಟ್ರು ಮಾರಾಟವಾಗಿರುತ್ತೆ. ಯಾಕಂದರೆ ಟ್ರ್ಯಾಕ್ಟ್ರು ಮಾರಾಟವಾದರೆ ವಿಡಿಯೋ ಕೆಳಗಡೆ ಟೈಟಲ್ನಿಂದ ಓನರ್ ನಂಬರ್ನ ತೆಗೆದುಹಾಕಿರ್ತೇವೆ. ನೋಡಿ ವೀಕ್ಷಕರೇ, ನಿಮಗೆ ಗಾಡಿ ಹಿಡಿಸಿದ್ರೆ ಓನರ್ ಜೊತೆ ಮಾತಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿ ತೊಗೊಳ್ಳೋ ರೈತರಿದ್ದರೆ ಅಥವಾ ಯಾರಾದರೂ ಮಾರಾಟ ಮಾಡೋರಿದ್ದರೂ ಕೂಡ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.